ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ಅದಕ್ಕೆ ನಾನು ಇವತ್ತು ನಂದು ಕ್ಯಾನಿಂಗ್ ರಿಪೋರ್ಟ್ ಯಾವ ರೀತಿ ಬಂದದ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನನಗೆ ಹೊಟ್ಟೆ ನೋವು ಭಾಳ ಇತ್ತಲ್ರಿ, 4 ವರ್ಷದಿಂದ ನಾನು ಹೊಟ್ಟೆ ನೋವು ಜಾಸ್ತಿ ಇತ್ತು. ನಾನು ಹಾಗೆ ಸರ್ಕಾರಿ ಆಸ್ಪತ್ರೆಗೆ ತೋರಿಸ್ಕೊಂಡು ಹಾಗೆ ಸುಮ್ಮನೆ 2 ದಿವಸ ತೋರಿಸ್ಕೊಂಡು ಕಮ್ಮಿ ಮಾಡಿಕೊಂಡು ಹಾಗೆ ಕೆಲಸ ಮಾಡ್ತಿದ್ರಿ ಸ್ನೇಹಿತರೆ. ನಾನು ಅಷ್ಟೊಂದು ಕೇರೆ ಮಾಡಿರಲಿಲ್ಲ ರೀ. ಅದಕ್ಕೆ ನಾನು ಕೇರ್ ಮಾಡಲ್ದಕ್ಕೆ ಹೆಸ್ರಿಂದ ನನಗೆ ಅದಕ್ಕೆ ಜಾಸ್ತಿ ಆಗಿಬಿಟ್ಟು ಒಳಗಡೆ ಹಿಂಗೆ ಹುಳ ಆಗ್ಬಿಟ್ಟಿತ್ತು ರೀ, ಗಡ್ಡೆ ಅಪ್ಲೆ ಆಗ್ಬಿಟ್ಟಿತ್ತಂತ ರೀ. ಅದಕ್ಕೆ ಕ್ಯಾನಿಂಗ್ ಮಾಡಿಸಿ ನೋಡ್ರಿ ಸ್ನೇಹಿತರೆ. ನಂದು ಕ್ಯಾನಿಂಗ್ ರಿಪೋರ್ಟ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ವೀಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ಕೊನೆವರೆಗೂ ವೀಡಿಯೋಸ್ ನೋಡಿ ಅಂತ ಕೇಳ್ಕೊಳ್ಳುತ್ತೇನೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ. ಅದಕ್ಕೆ ನಮ್ಮ ಮನ್ಯಾಗ ಇವತ್ತು ಗೋಲಿ ಖಾಲಿ ಆಗಿವಲ್ರಿ, ಅದಕ್ಕೆ ಗುಳಿಗೆ ತಾತಿನ ಅಂತ ಹೋಗಿರಿ. ಬರೋ ಟೈಮಿಗೆ ಎಲ್ಲನೂ ಹಣ್ಣು ಕೊತ್ತಂಬರಿ ಸೊಪ್ಪೆಲ್ಲ ತಂದಾರ ನೋಡ್ರಿ. ನಂದು ಕ್ಯಾನಿಂಗ್ ರಿಪೋರ್ಟ್ ಹೆಂಗದ ಅಂತೇಳಿ ನೋಡ್ಬೋದು ರೀ ಸ್ನೇಹಿತರೆ. ಇದು ಹೊಟ್ಟೆ ನೋವಿನ ಕ್ಯಾನಿಂಗ್ ರಿಪೋರ್ಟ್ ರೀ. ಅದಕ್ಕೆ ಈ ಕಡೆ ನೋಡ್ರಿ ಈ ರೀತಿ ಅನ್ಕರಿ. ಇದು ನೋಡ್ರಿ ಎಷ್ಟೊಂದು ದಪ್ಪ ಕಾಣ್ತಾ ಇದೆ ರೀ. ಈ ಕಡೆ ಎಡಭಾಗದಲ್ಲಿ ನಾನು ಬಳ್ಳಿ ಇಟ್ಟಿದ್ದೀನಲ್ರಿ, ಅದು ಅಷ್ಟೊಂದು ಒಳಗಡೆ ಅಷ್ಟು ಇದು ಆಗ್ಯದ ನೋಡ್ರಿ. ಈ ಕಡೆ ಹಿಂಗಿರೋದಿತ್ತಂತ್ರಿ, ಈ ರೀತಿ ದಪ್ಪ ಆಗ್ಯದ. ಅದಕ್ಕೆ ಕ್ಯಾನಿಂಗ್ ಮಾಡ್ಬೇಕಂತ ಅಂದರ್ರಿ ಫ್ರೆಂಡ್ಸ. ಅದಕ್ಕೆ ನಾನು ಹೋದ ತಕ್ಷಣ ನಾನು ರಿಪೋರ್ಟ್ ಅದು ಎಲ್ಲ ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದೇವ್ರಿ. ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದು ಸರ್ಕಾರಿ ಹಾಸ್ಪಿಟಲ್ ಅಂತೂ ಅಲ್ಲಿ ರಾಷನ್ ಕಾರ್ಡ್ ಇದ್ದರೆ ಹಿಡಿತಾರಲ್ರಿ. ಅದಕ್ಕೆ ನಮಗೆ ರಾಷನ್ ಕಾರ್ಡ್ನೂ ಇರಲಿಲ್ಲ. ಹಾಗಾಗಿ ನಾವು ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗಿಲ್ರಿ. ಅದಕ್ಕೆ ಇದು ಖಾಸಗಿ ಹಾಸ್ಪಿಟಲ್ಗೆ ಹೋದೆವ್ರಿ ಸ್ನೇಹಿತರೆ. ಅದಕ್ಕೆ ಅದು ಒಳಗಡೆನೂ ದಪ್ಪ ಆಗಿತ್ತಲ್ರಿ. ಹೆಣ್ಮಗಳು ಏನು ಜಾಸ್ತಿ ಇದು ಆಗ್ಯಾಳ ವೀಕ್ ಆಗ್ಯಾಳ ಅಂತಂದ್ರಲ್ರಿ. ಅದಕ್ಕೆ ನೋಡ್ರಿ ನಮ್ಮ ಮನ್ಯಾಗ ಎಲ್ಲ ಕೆಲಸನೂ ಅವರೇ ಮಾಡ್ತಾಯಿದ್ದಾರೆ ರೀ. ಅದಕ್ಕೆ ಇವತ್ತು ಊರಿಗೆ ಹೋಗಿ ಮತ್ತು ಕಲಬುರ್ಗಿಗೆ ಹೋಗಿ ಇವತ್ತು ಗುಳಿಗೆ ತಂದಾರ್ರಿ. ಖಾಲಿ ಆಗಿಬಿಟ್ಟಿವಲ್ರಿ. ಇದು ಪೌಡರು ಆಪ್ರೇಷನ್ ಮಾಡ್ಯಾರಲ್ರಿ, ಅದ್ರ ಮ್ಯಾಗ ಹೊಡಿಬೇಕಂತ್ರಿ. ಏನು ಗಾಯ ಕೂಡ ಎಲ್ಲನೂ ಮಾಯವಾಗುತ್ತೆ ಅಂತ್ರಿ. ಅದಕ್ಕೆ ಪೌಡ್ರು ಕೊಟ್ಟರೆ ಇಷ್ಟೊಂದು ದಿವಸ ಮಧ್ಯಾಹ್ನಕ್ಕೆ ರೀ ಚೀಪ ಗೋಲಿ ಅಂತಾರೆ. ಅದು ಮಧ್ಯಾಹ್ನಕ್ಕೆ ನಂಗೆ ಚೀಪ್ ಬೇಕಂತ್ರಿ. ಇವೆಲ್ಲ ಗೋಲಿ ಸಂಜೆಗೆ ಮುಂಜಾನೆ ಕೊಟ್ಟಾರ್ರಿ. 3 ಗೋಲಿ ರೀ. ಊಟ ಮಾಡಿ ಮುಂಜಾನೆ ಸಂಜೆಗೆ ನುಂಗ್ಬೇಕಂತೇಳಿ ಕೊಟ್ಟಾರ್ರಿ. ಮುಂಚೆಗೂ 15 ದಿನ ಗೋಲಿ ಕೊಟ್ಟರು, ಮತ್ತು ಅವಾಗ 15 ಗೋಲಿ ಕೊಟ್ಟಾರ್ರಿ. ಮತ್ತು 15 ದಿವ್ಸ ಬೆಳಗ್ಗೆ ಖಾಲಿ ಹೊಟ್ಟೆಲಿ ನುಂಗ್ಬೇಕಂತ ನೋಡ್ಬೋದು ರೀ. ಅದಕ್ಕೆ ಮತ್ತು ಇನ್ನು ಗೋಲಿ ಅದಾವ್ರಿ, ಇನ್ನು ತರಬೇಕ್ರಿ. 15 ದಿವ್ಸಕ್ಕೊಮ್ಮೆ ಗೋಲಿ ತರಬೇಕಂತ್ರಿ. ಅದಕ್ಕೆ ನಾನು ಖಾಲಿ ಆದ್ಮ್ಯಾಗ ಮತ್ತೆ ತರಿಸ್ಕೋಬೇಕ್ರಿ. ಇವು 1000 ರೂಪಾಯಿ ಗೋಲಿ ನೋಡ್ರಿ. ಇವ್ರಿ ಅಷ್ಟು 1000 ರೂಪಾಯಿ ತೊಗೊಂಡಾರ್ರಿ. ಇಷ್ಟೇ ಗೋಲಿ ರೀ, ಭಾಳ ಫ್ರೀ ಅದಾವ್ರಿ ಗೋಲಿ. ಅದಕ್ಕೆ ನಾನು ಅವತ್ತು ಮೊನ್ನೆ ಅಷ್ಟು ತಂದಿದ್ದೆ, ಮತ್ತು ಇವಾಗ ಅಷ್ಟು ರೀ. ಮಧ್ಯಾಹ್ನ ಗೋಲಿ ನಾನು ಚೀಪ ಗೋಲಿ ಅಂತ್ರಿ ಹೊಟ್ಟೆ ನೋವಿಗೆ ಕೊಟ್ರು ನೋಡ್ರಿ. ಎಲ್ಲ ಆಪ್ರೇಷನ್ ಆಗಿದ್ದು ಮೈಬೇಕಲ್ರಿ, ಹಾಗಾಗಿ ಗುಳಿಗೆ ಎಲ್ಲನೂ ತೊಗೊಂಡು ಬಂದಾರ್ರಿ ನಮ್ಮ ಮನೆಯಲ್ಲಿ. ಇವತ್ತು ಹೋಗಿ ನಾನು ಹೋಗ್ಲಿಲ್ರಿ, ನಡೆಯೋಕ್ಕಾಗಲ್ಲ ಅಂತೇಳಿ ನಾನು ಬಿಸಿಲಲ್ಲೆಲ್ಲ ಹೊಳೆ ಅಂತ ಹೋಗಿಲ್ರಿ. ಅದಕ್ಕೆ ಗೋಲಿ ಒಂದು ತೊಗೊಂಡ್ರಿ. ಇನ್ನೂ ಪೌಡರು ಮಾಯಿದಿಲ್ರಿ, ನಾ ಸ್ವಲ್ಪ ಹಸಿನೇ ಅದ ರೀ ಹೊಟ್ಟೆ ಮ್ಯಾಗ. ಅದಕ್ಕೆ ಇದು ಪೌಡ್ರು ಕೇಳಿದ್ರೆ ಇದು ಕೊಟ್ಟಾರ್ರಿ. ಹೊಡಿಬೇಕ್ರಿ, ಇನ್ನೂ ಹೊಡ್ಕೋಬೇಕ್ರಿ. ಮೈಯೆಲ್ಲ ಜಳಕ ಆದ್ಮ್ಯಾಗ ಸಂಜೆಗೆ ಒಂದು ಟೈಮು ಮುಂಜಾನೆ ಒಂದು ಟೈಮ್ ಹೊಡ್ಕೋಬೇಕಂತ ಹೇಳ್ಯಾರ ಅದು ರೀ ಹೊಂಕ್ಳ ಮ್ಯಾಗೆ. ಅದಕ್ಕೆ ನೋಡ್ರಿ ಕೊತ್ತಂಬರಿ ಸೊಪ್ಪು ಪಾಲಕ್ ಸೊಪ್ಪು ಎಲ್ಲ ತಂದಾರ್ರಿ ನಮ್ಮ ಮನ್ಯಾಗ. ಜಾಸ್ತಿ ಕಾಯಿಪಲ್ಯ ನೋಡ್ಬೇಕಂತ್ರಿ. ಅದಕ್ಕೆ ನೋಡ್ರಿ ಸ್ನೇಹಿತರೆ, ಹೊಟ್ಟೆ ನೋವಿದ್ರೆ ನೀವು ಕೂಡ ನನ್ನಂಥ ತಪ್ಪು ಮಾಡಬೇಡ್ರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳುತ್ತೇನೆ ಸ್ನೇಹಿತರೆ. ನಾನು ಮಾಡಿರುವ ತಪ್ಪು ನೀವು ಯಾರೂ ಕೂಡ ಮಾಡಬೇಡ್ರಿ. ಅದಕ್ಕೆ ನಾನು ಮಾಡಿರೋ ತಪ್ಪಿಗಾಗಿ ನಂದು ಆಪ್ರೇಷನ್ ಆಗ್ಯದ ನೋಡ್ರಿ ಸ್ನೇಹಿತರೆ. ಹೊಟ್ಟೆ ನೋವು ಬಂದರೆ ನಾನು ಕೇರೆ ಮಾಡಲಿಲ್ಲ. ಅದಕ್ಕೆ ಈಗ ನೋಡ್ರಿ ನಂದು ಎಷ್ಟೊಂದು ಗಡ್ಡೆ ಆಗೈತೆ ರೀ. ಅದಷ್ಟು ತೆಗಿಲಿಕ್ಕೆ ನನಗೆ ಆಪ್ರೇಷನ್ ಮಾಡ್ಯಾರ ನೋಡ್ರಿ. ಈಗ 2 ತಿಂಗಳು 3 ತಿಂಗಳು ವಜ್ಜೆ ಅದು ಏನೂ ಎತ್ತಬಾರ್ದಂತ್ರಿ. ಅದಕ್ಕೆ ನಾನು 1 ತಿಂಗಳು ಅಷ್ಟೇ ನಾನು ಕುಂತಲ್ಲೇ ಅಡುಗೆ ಅಷ್ಟೇ ಮಾಡ್ಕೊತಾ ಇದ್ದೀನಿ ರೀ. ಬಟ್ಟೆ ಆಗಲಿ ಬಾಂಡೆ ಆಗಲಿ ಕಟ್ಗೆ ತರೋದು ನೀರು ತರೋದೆಲ್ಲನೂ ನಮ್ಮ ಯಜಮಾನ್ರೇ ಮಾಡ್ತಾಯಿದ್ದಾರೆ ರೀ. ಅದಕ್ಕೆ ಅವರು ಎಲ್ಲನೂ ಕೆಲಸ ಮಾಡ್ತಾಯಿದ್ದಾರೆ, ನಾನು ಸುಮ್ಮನೆ ಕುಂತಲ್ಲೇ ಅಡುಗೆ ಅಷ್ಟೇ ಮಾಡ್ತಾಯಿದ್ದೀನಿ ರೀ ಸ್ನೇಹಿತರೆ. ಆದರೂ ಟೊಂಕ ಸೊಪ್ಪ ಕುಂತ್ರೆ ಭಾಳ ನೋಯ್ತಾಯಿದೆ ರೀ. ಅದಕ್ಕೆ ನಾನು ಅಷ್ಟೊಂದು ಇದು ಮಾಡಿಲ್ರಿ. ಅದಕ್ಕೆ ಅಂಗ್ರಾಣದು ತಂದಾರ ನೋಡ್ರಿ ನಮ್ಮ ಮನೆಗೆ ಇವತ್ತು ತಿನ್ನಕ್ಕೆ. ಇಷ್ಟೊಂದು ಅಂಗ್ರಾಣ ಅದು ತಂದಾರ್ರಿ. ಆಯ್ತು ಮತ್ತು ಬೆರೆಡ್ನೂ ತೊಗೊಂಡು ಬಂದಾರ್ರಿ. ಬೆಳಗ್ಗೆ ಹೊತ್ತು ಚಹಾ ಕೂಡ ತಿನ್ಬೇಕಲ್ರಿ ಬೆಳಗ್ಗೆ ಬೇಗನೆ. ಅದಕ್ಕೆ ಒಂದಷ್ಟು ಬೆರೆಡ್ನೂ ತಂದಾರ್ರಿ ಮಾರ್ಕೆಟಲ್ಲಿ. ಅದಕ್ಕೆ ಇಷ್ಟೊಂದು ಅಂಗ್ರಾಣ ಬೆರೆಡ ತಂದಾರ್ರಿ. ಅದಕ್ಕೆ ಬಾಯಿ ಭಾಳ ಕಹಿ ಆಗಿತ್ತಲ್ರಿ. ಅದಕ್ಕೆ ಮಾವಿನಕಾಯಿ ಖಾರ ತೊಗೊಂಡು ಬಂದಿದ್ರಿ ನಾನು. ಅದಕ್ಕೆ ಬಾಯಿ ಎಲ್ಲ ಸ್ವಲ್ಪ ಕಹಿನೇ ಆಗಿತ್ತಲ್ರಿ. ಅದಕ್ಕೆ ನನಗೆ ಮಾವಿನಕಾಯಿ ಖಾರ ತಿಂದರೆ ಬಾಯಿ ಸ್ವಲ್ಪ ಊಟ ಹೋಗುತ್ತಂತೇಳಿ ಒಂದು ಮಾವಿನಕಾಯಿ ಖಾರನೂ ತಂದಾರ್ರಿ ನಮ್ಮ ಮನ್ಯಾಗ. ನಾನು ಅಂದಿದ್ರಿ ತಂದಾರ್ರಿ. ಆಯಿತು ಒಂದು ಪಾಮ್ ಎಣ್ಣೆ ತಂದಾರ್ರಿ. ಎಣ್ಣೆನೂ ಕಲಸಾಗ್ಬಿಟ್ಟಿತ್ತಲ್ರಿ. ಅದಕ್ಕೆ ಇದೊಂದು ಎಣ್ಣೆ ಪ್ಯಾಕೆಟ್ನೂ ತಂದಾರ್ರಿ. ನಿನ್ನೆ ಬೆಳಗ್ಗೆ ತೊಗೊಂಬಂದ್ರಿ ತರಲಿಲ್ಲ. ಇವತ್ತು ಸಂತಿಗೆ ಹೋಗಿರಲ್ರಿ ಮಾರ್ಕೆಟಿಗೆ. ಗೋಲಿ ಅದು ತೊಗೊಂಡು ಕೊತ್ತಂಬರಿ ಸೊಪ್ಪು ಎಲ್ಲ ಸೇವನೆ ಅದು ತೊಗೊಂಡು ಬೆರೆಡ ಅಂಗ್ರಾಣ ಎಲ್ಲ ತೊಗೊಂಡು ಬಂದಾರ್ರಿ.
ಅದಕ್ಕೆ ನಾನು ಈಗ ಭಾಳ ಪಥ್ಯ ಮಾಡ್ಬೇಕು ರೀ ಸ್ನೇಹಿತರೆ. ಪಾಪ ಎಲ್ಲ ಸ್ನೇಹಿತರು ನನಗೆ ಕಮೆಂಟ್ ಮಾಡಿ ಹೇಳ್ತಾ ಇದ್ದಾರೆ ರೀ ಸಜ್ಜು ಉಣ್ಬೇಕು ಚಕ್ಕೋಲಿ ಉಣ್ಬೇಕಂತ ನನಗೆ ಇಷ್ಟೆಲ್ಲ ಧೈರ್ಯ ಹೇಳ್ತಾ ಇದ್ದಾರೆ ಅಲ್ರಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಕೇಳಿಕೊಳ್ಳುತ್ತೇನೆ. ತುಳಜಾ ಮೇಡಮ್ ಅವರಂತೂ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ದೇವರವರಿಗೆ ತುಂಬ ಚೆನ್ನಾಗಿ ಇಟ್ಟಿರಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತೀನಿ. ವಿಜ್ಜು ಮೇಡಮ್ ಅವರಂತೂ ನನಗೆ ಏನೇನು ಉಣ್ಬೇಕಂತ ಎಲ್ಲನೂ ಕೂಡ ನನಗೆ ಕಮೆಂಟ್ನಲ್ಲಿ ಹೇಳಿದ್ದಾರೆ. ವಿಜ್ಜು ಮೇಡಮ್ ಅವರಿಗಂತೂ ತುಂಬ ಹೃದಯದ ಧನ್ಯವಾದಗಳು. ಅವರಿಗೆ ದೇವರು ತುಂಬ ಚೆನ್ನಾಗಿ ಇಟ್ಟಿರಲಿ ಅಂತ ಕೇಳಿಕೊಳ್ಳುತ್ತೀನಿ. ಅದಕ್ಕೆ ನನಗೆ ಅಷ್ಟೊಂದು ಏನೂ ಗೊತ್ತಿಲ್ಲ ಫ್ರೆಂಡ್ಸ, ಏನೇನು ಉಣ್ಬೇಕು ಏನೇನು ಉಣ್ಬಾರ್ದು ಅಂತೇಳಿ ನೀವೆಲ್ಲ ಹೇಳಿದ್ದಕ್ಕೆ ನಿಮ್ಮೆಲ್ಲ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳೆಂದು ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಫ್ರೆಂಡ್ಸ್. ಪ್ಲೀಸ್ ನನ್ನ ವೀಡಿಯೋಸ್ ನೋಡಿ ಎಲ್ಲರೂ ಪೂರ್ತಿ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ನನಗೆ ಇನ್ನೂ ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ ಸ್ನೇಹಿತರೆ. ಪ್ಲೀಸ್ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಮುಂದೆ ಬರೋಕ್ಕೆ ಸಾಧ್ಯ ನೋಡಿ ಸ್ನೇಹಿತರೆ. ಅದಕ್ಕೆ ನೋಡಿರಿ ಹಸು ಬಂದದ್ದು ನೋಡಿರಿ. ಅದಕ್ಕೆ ಪಾಪ ಹಸುವಿಗೆ ಅಷ್ಟು ಕಾಯಿಪಲ್ಯ ಕಡ್ದಿದ್ನಲ್ರಿ ಅದನ್ನೆಲ್ಲ ಹಾಕಿಬಿಟ್ಟು ತಿಂತಾಯಿದ್ದಾರೆ. ನಮ್ಮಲ್ಲ ನೋಡ್ರಿ ಮೈಯೆಲ್ಲ ಎಷ್ಟು ಮಾಸ್ಕೊಂಡು ಬಿಟ್ಟಾನ್ರಿ. ನಾನು ಆರಾಮಿದ್ರೆ ಅದಕ್ಕೆಲ್ಲನೂ ಮೈ ತೊಳೆದು ಕ್ಲೀನಾಗಿ ಇಡ್ತಿದ್ರು. ನಮ್ಮಲ್ಲಿಗೂ ನೋಡ್ರಿ ಹೆಂಗಾಗ್ಯಾನ ಅಂತೇಳಿ. ನಾವು ಊರಿಂದ ಬಂದಿವಲ್ರಿ, ಭಾಳ ಖುಷಿ ಆಗ್ಯಾನ್ರಿ ನಮ್ಮಲ್ಲ. ನಾನು ಬಂದಿದ್ದ ದಿವಸ ಅಂತೂ ನನ್ನ ಮ್ಯಾಗ ಅಷ್ಟೊಂದು ಓಡ್ ಹೊಂಟಿತ್ತು ರೀ. ನನಗೆ ನಡ್ಯಕ್ಕೂ ಹೊಂಟಿದಿಲ್ಲ ಆಟೋ ಮಾಡಿನೇ ಕರ್ಕೊಂಬಂದವ್ರಿ ನಮ್ಮ ಯಜಮಾನ. ನೋಡಿದ್ರಲ್ರಿ ನನ್ನ ವೀಡಿಯೋಸು. ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು.